ಶಿಶಿರ್ ಶಟಲ್ ಕಾಕ್ ಆಡ್ಕೊಂಡು ಇವಾಗ ಬಂದ. ಶಶುನು ಇವಾಗ ಬಂದ ಶಟಲ್ ಕಾಕ್ ಆಡ್ಕೊಂಡು. ನೀವ್ಯಾಕೆ ಹೇಳಿದ್ರಿ? ಇಲ್ಲಿ ರೆಕಾರ್ಡ್ ಬೇರೆ ಮಾಡ್ಕೊತಾ ಇದ್ದೆ ನಾನು. ಓ ನೀನು ಮಾಡ್ತಾ ಇದೀಯಾ? ನಾನು ಎಲ್ಲೋ ಬಟ್ಟೆ ಎತ್ಕೊಳ್ಳೋಕ್ಕೆ ಏನೇನು ಪ್ಲಾನ? ಕೇಕು ನಂದು. ಅಯ್ಯೋ ಯಾಕವ ಕಟ್ ಮಾಡಿದೆ ಮಾಡಿ. ಏಯ್ ಬಾರೋ ಇಲ್ಲಿ. ಏನು ಕೇಕ್ ನಂದುಡ್ಡು, ಸ್ಕೈ ಶಾಟ್ ಅಷ್ಟೇ. ಸೆಲೆಬ್ರೇಷನ್ಗೆಲ್ಲ ತಯಾರಿಯಾ? ಈಗ ಸದ್ಯಕ್ಕೆ ಅಷ್ಟೇ. ಏನು ಸೆಲೆಬ್ರೇಷನ್ ಹೇಳು ಫಸ್ಟು. ಯಾರ್ದು? ಮರ್ಡರ್ ಆಫ್ ದಿ ಕೇಕ್. ಯಾರ್ದು? KS ಅವ್ರದ್ದು. ಅಭಿಷೇಕ್ KS ಅವ್ರದ್ದು ಇವತ್ತು ಬರ್ತಡೇ. ಅದಕ್ಕಾಗಿ ಎಲ್ಲ ಪ್ಲ್ಯಾನ್ಸು ಇವತ್ತು ಅಂದರೆ ಅದೇ ಕಣೋ. ಇನ್ನೇನು 12 o'clock ಸ್ಟಾರ್ಟು. ಎಷ್ಟು ಟೈಮು? ಆಗಲೇ 10 o'clock. ಊಟ ಸಾಕು. ಅಭಿಗೆ ಹೇಳ ಇರ್ಲಿ ಕಣೋ, ಸರ್ಪ್ರೈಸಾಗಿ ಹೇಳ್ತೀನಿ. ಸರ್ಪ್ರೈಸ್ ಅಂತ ಹೇಳ್ತೀರಾ? ಹೇಳು ಹೇಳು. ಸರ್ಪ್ರೈಸ್ ಅಂತ ಹೇಳ್ತೀಯಾ? ಎಷ್ಟು ತಗೊಂಡೆ? ಎಷ್ಟೈತಾ ಅಷ್ಟೇ. 380 ತಗೊಂಡಿದ್ಯಾ? ಅದು ಶಾರ್ಟ್ಸ್ಗೆ ಕವರ್ ಆಗೋಯ್ತು ಕಣೋ. ತುಳಿಬೇಡ, ಎಲ್ಲ ಮಾಮನ ಹತ್ರ ಮನೆ ಕೊಡಿ. ತುಳಿಬೇಡಿ, ಗಲೀಜ್ ಕಾಲೆಲ್ಲ. ಸೀರೆ ನೋಡು. ಏನು ಸೀರೆ? ಸಿರಿ ಸೈಕಲ್ ಚಿಲ್ಲಿ ಚಿಲ್ಲಿ ಬಾನೆನೂನವೇ ಸೈಕಲ್. ಯಾರು ಅಮ್ಮ ಕುಡಿಯೋ ಗ್ಲಾಸಲ್ಲಿ ನೀರು ತಂದ್ಕೊಡೋ. ಕೈ ಚೆನ್ನಾಗಿ ಆಯ್ತಾ? ಮಕ್ಕಳು ನಿತ್ಯ ಸಾಕು ರಕ್ಷ. ಕತ್ಲಲ್ಲೇ ಎಲ್ಲರೂ ಕೂತ್ಕೊಂಡವ್ರು. ಜೀವನ ಮಾತಾಡ್ಕೊಂಡು ನೀನ್ ಫ್ಲಾಶ್ ಆಫ್ ಮಾಡು. ಸಿರಿ ಸಿರಿ ಸಿರೀಶ ಸಾಕು ಮಲಗಲ್ಲ. ಆಮೇಲೆ ಬ್ಯಾಟ್ರಿ ಕೂಡ ಸೇರ್ತೀನಿ ಹೋಗ್ತಾನೆ. ಜೀವನ ನಡೆಸ್ತಾ ಇರ್ತಲ್ಲ, ಅದೇನೋ ಅದನ್ನು ಕಳ್ಸೋಳೆ. ಅಲ್ಲೇ ಅಷ್ಟು ಪಾಚಿ ಹೌದೇ ನೋಡೋದೇ. ಸೌಂಡ್ ಪಟಾಕಿ ಸೌಂಡ್ ಕೂಡ ಮಾಡ್ತಾರೆ. ಗುಮ್ಮ 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 ಮಾತಾಡ್ಸು ಮಾತಾಡ್ತಾರೆ. ಗುಮ್ಮ ಗುಮ್ಮ ಸೊ
ಸೊ ಎಲ್ಲರೂ ಹೀಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಸಿರಿ ಅಂತೂ ಏನು ಮಾತಾಡ್ಸಿರು ಜೋರಾಗಿ ನಗೋಳು, ಹಾಗಾಗಿ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ಮಾಡಿಕೊಂಡೆ. ಸೊ ಅದನ್ನು ರಾ ಆಗೇ ಇಟ್ಟಿದ್ದೀನಿ, ಜಾಸ್ತಿ ಏನು ಎಡಿಟ್ ಮಾಡಿಲ್ಲ. ಫ್ಯೂಚರಲ್ಲಿ ಒಂದಿನ ನಾವೇ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಸೊ ಹಾಗಾಗಿ ಇನ್ನು ಅಭಿ ಕೂಡ ಮಲ್ಕೊಂಡ್ಬಿಟ್ಟಿದ್ದ, 12 o'clock ಆಯ್ತಲ್ಲ ಅಂತ ಇವಾಗ ಎಬ್ಬರಿಸ್ತಾ ಇದ್ದೀವಿ. ನಾನು ಅದಕ್ಕೆ ಹೇಳಿದ್ದು ಇಷ್ಟೊಂದೆಲ್ಲ ಮಾತಾಡ್ತಾ ಇದೀವಿ, ಎದ್ದೊಳ್ಳಿ. ರಾಮೇಶ್, ಮಿಸ್ಟರ್ ರಾಮೇಶ್ ಅಭಿಷೇಕ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅಭಿ, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು ಚಿನ್ನ. ಲೈಟ್ ಹಾಕೋ, ಲೈಟ್ ಹಾಕೋ ಶಿಶಿರ್, ಲೈಟ್ ಲೈಟ್ ಹಾಕೋ. ಲೈಟ್ ಹಾಕೊಡ್ತಾಗ ಪಟಾಸ್ ಹೊಡಿತಾರೆ ಯಾರು? ಕೂಲು ಸರಿ ಮಾಡ್ಕೋ. ಏ ಬೆಳಕಿರೋ ಕಡೆ ಇಡು, ಟಾರ್ಚ್ ಇಟ್ಕೊಳ್ಳೋ. ಕಾಣಿಸ್ತಾ ಇದೆಯಾ ಚಿನ್ನ? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅಭಿ, ಹ್ಯಾಪಿ ಬರ್ಡೇ ಟು ಯು. ಇನ್ನೊಂದೆರಡು ಐತೆ, ನಾವು ಒಂದೈತೆ ಅನ್ಸುತ್ತೆ. ಅವಳದ ಹ್ಯಾಪಿ ಬರ್ಡೇ ಟು ಯು ಅಭಿಷೇಕ್, ಹ್ಯಾಪಿ ಬರ್ಡೇ ಟು ನಮ್ಮ ಹುಡುಗ ತಿನ್ಸ್ತಾರ. ಹ್ಯಾಪಿ ಬರ್ಡೇ ಮಚ್ಚಿ. ಲಾಸ್ಟ್ ಅಲ್ಲಿ ಒಂದು ಮುರಿದೋಗಿರೋ ಹೆಲ್ಮೆಟ್ ಲೂಟ್ ಮಾಡ್ತಾವ. ಚೆನ್ನಾಗಿತ್ತಾ? ಏನ್ ಅನ್ನಿಸ್ತು ಅಭಿ ಎಲ್ಲ ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ? ಸೈಕ್ ಆಗಿತ್ತು. ಪಟಾಕಿ ಹೊಡಿತಾರೆ ಅಂತ ಗೊತ್ತಿರಲಿಲ್ಲ, ಪಟಾಕಿ ಎಲ್ಲ ಹೊಡೆದ್ರು, ಮಜಾ ಬಂತು. ಸೂಪರ್. ಅವಳದ ಸೂಪರ್. ಹ್ಯಾಪಿ ಬರ್ಡೇ ದಾ, ಹ್ಯಾಪಿ ಬರ್ಡೇ ದಾ. ಥ್ಯಾಂಕ್ ಯು ಫಾರ್ ದ ಕ್ರ್ಯಾಕರ್ಸ್ ಬಾಯ್ಸ್. ಥ್ಯಾಂಕ್ ಯು ಬಾಯ್. ಥ್ಯಾಂಕ್ ಯು ಫಾರ್ ಹಿಂಗೆ ಮಾಡು. ಸೆಲ್ಫ್ ಪ್ರಮೋಷನ್ ಮಾಡ್ಕೊತಿದ್ಯಾ? ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕ್ತೀನಿ. ಇದೆಲ್ಲ ಕ್ಲೀನಿಂಗ್ ಎಲ್ಲ ಕಟ್ಟಪ್ಪ. ಅದ್ ಕಾಣಿಸ್ತಾನೆ ಇಲ್ಲ ನೋಡು. ಫಾಗಮ್ಮ ಅಪ್ಪು ಏಕೆ ಮಾಡಬೇಕಾ? ಹ್ಯಾಪಿ ಬರ್ಡೇ ಮಾಮಾ. ಅಮ್ಮ ಅಮ್ಮ ಚೆನ್ನಾಗಿ ಬಾಳಪ್ಪ. ಅಮ್ಮನ ಕಾಲ್ಗೂ ಬೀಳ್ತೀನಿ, ಹಂಗೆ ಅಲ್ಲೇ ಕೂತ್ಕೊಳ್ಳಮ್ಮ. ನೀನ್ ಯಾಕಮ್ಮ ಥ್ಯಾಂಕ್ ಯು ಹೇಳ್ತೀಯಾ? ಥ್ಯಾಂಕ್ ಯು. ಆಯ್ತಮ್ಮ, ಆಯ್ತಮ್ಮ. ಅಪ್ಪಾಜಿ ಅಜ್ಜಿ ಹಂಗೆ ಮಲಗಿರೋ. ಗಾಬರಿ ನಿಂತ್ಕೋಬಾರ, ಆಶೀರ್ವಾದ ತಗೋತೀನಿ. ಅಭಿ ಎಷ್ಟು ವರ್ಷನೋ ಈಗ? ಹಂಗೆಲ್ಲ ಹೇಳ್ಬಾರ್ದಾ? ನಾನು ಆಶೀರ್ವಾದ ತಗೋತೀನಿ. ಥ್ಯಾಂಕ್ ಯು ಅಪ್ಪಾಜಿ. ಥ್ಯಾಂಕ್ ಯು ಅಪ್ಪಾಜಿ.
ಸಿರಿಮಾ ನೀನು ಬರ್ಬೇಡ ಚಿನ್ನು, ಬರ್ಬೇಡ, ಅಲ್ಲೇ ಓಡಾಡು. ನಾವು ಮಗುನ ಹೆಂಗೈತೆ ಶಿಶಿರ್ ತಿಂಡಿ? ಇವತ್ತು ಬಿಸಿಬೇಳೆ ಬಾತ್ ಎಲ್ರದ್ದು ಆಗ್ತಾ ಇದೆ. ನಂದಂತೂ ಫಸ್ಟೇ ಆಯಿತು. ನಾನು ಕರೆಕ್ಟಾಗಿ ತಿಂದು ಮುಗಿಸ್ದೆ, ನನ್ನ ಮಗಳು ಎದ್ದು. ಆಯ್ತು ಮಾಡು ಶ್ರೀ ಆಯ್ತು ಮಾಡಿ. ಪಾಪುಗೆ ಇವತ್ತಿಂದ ಒಂದು ಸ್ವಲ್ಪ ಸಾಲಿಡ್ ಫುಡ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಇವತ್ತಿಂದನೇ ಆ್ಯಕ್ಚುಲಾಗಿ ಕೊಡ್ತಾರದಲ್ಪ, ಒಂದು ಸ್ವಲ್ಪ ಕೊಡೋಣ ಅಂತ ಅಂದ್ಬಿಟ್ಟು ಅಷ್ಟೇ. ಆಮೇಲೆ ಇನ್ಕ್ರೀಸ್ ಮಾಡಿಕೊಂಡ್ರೆ ಆಯಿತು ಅಂತ. ಇನ್ನು ನಾನು ಕೂಡ ಸ್ನಾನ ಮಾಡಿಕೊಂಡು ಬಂದೆ. ಒಂದು ಸ್ವಲ್ಪ ಕೂದಲು ನನಗೆ ಬಿಟ್ಟಿದ್ದರಿಂದ ಸ್ವಲ್ಪ ಜಾಸ್ತಿ ಸಿಕ್ಕಾಗಿತ್ತು. ಹೊರಗಡೆ ಹೋಗಿ ಸಿಕ್ಕೆಲ್ಲ ಬಿಡಿಸ್ಕೊಂಡು ಬಂದೆ. ಇನ್ನು ನಮ್ಮ ಅಜ್ಜಿ ಕೈಯಲ್ಲಿ ಜಡೆ ಹಾಕ್ಸ್ಕೊಳ್ತಾ ಇದ್ದೀನಿ. ಅದೇನೋ ಒಂಥರ ನೆಮ್ಮದಿ ಅನಿಸುತ್ತೆ ಅಜ್ಜಿ ಕೈಯಲ್ಲಿ ಜಡೆ ಹಾಕ್ಸ್ಕೊತಾ ಇದ್ದರೆ. ಏನೋ ಗೊತ್ತಿಲ್ಲ, ಆವಾಗೆಲ್ಲ ನಮ್ಮ ಅಜ್ಜಿ ಜಡೆ ಹಾಕ್ತೀನಿ ಬಾ ಅಂತ ಅಂದರೆ ಅಯ್ಯೋ ಬೇಡಪ್ಪ ಅಂತ ಅಂದ್ಬಿಟ್ಟು ಹೋಗ್ಬಿಡ್ತಾ ಇದ್ದೆ. ಇವಾಗ ನಾನೇ ಬಾಚಿಂಗೆ ಕೊಟ್ಬಿಟ್ಟು ಜಡೆ ಹಾಕಿ ಅಂತ ಹೇಳಿ ಹಾಕಿಸ್ಕೊಳ್ತಾ ಇದ್ದೀನಿ. ಅವಾಗೆಲ್ಲ ಯಾಕೆ ಅಂತ ಅಂದರೆ ನಮ್ಮ ಅಜ್ಜಿ ಟೈಟಾಗಿ ಜಡೆ ಎಣ್ಬಿಡೋರು. ಅದು ಒಂಚೂರು ಆ ಕಡೆ ಈ ಕಡೆ ಅಳ್ಳಾಡ್ತಾನೆ ಇರಲಿಲ್ಲ, ಒಂಥರ ಚುಳ್ಳಂತ ಅನಿಸೋದು. ಸೊ ಹಾಗಾಗಿ ಬೇಡ ಅಂತ. ಆಮೇಲೆ ಎಣ್ಣೆನೂ ಕೂಡ ಅಷ್ಟೇ, ಅವಾಗೆಲ್ಲ ತುಂಬ ಜಾಸ್ತಿ ಎಣ್ಣೆ ಹಚ್ಬಿಟ್ಟು ಜಡೆ ಹಾಕೋರಲ್ವ, ಎಣ್ಣೆ ಹಚ್ಕೊಳಕ್ಕೆ ಒಂಥರ ಹಿಂಸೆ ಆಗ್ತಿತ್ತು ಅಂತ ಅಂದ್ಬಿಟ್ಟು ಜಾಸ್ತಿ ನಮ್ಮ ಅಜ್ಜಿ ಹತ್ರ ಹೋಗ್ತಾನೆ ಇರಲಿಲ್ಲ, ಎಣ್ಣೆ ಹಾಕಿ ಜಡೆ ಹಾಕ್ಬಿಡ್ತಾರೆ ಅಂತ. ಇನ್ನು ಇವಾಗ ಒಂದು ಸ್ವಲ್ಪ ಆಯಿಲ್ ಮಸಾಜ್ ಮಾಡಿ ಜಡೆ ಹಾಕಿದ್ರೆ ಸಾಕಪ್ಪ ಅನ್ನೋ ಥರ ಅನಿಸ್ತಾ ಇರುತ್ತೆ. ಸೊ ಹೇಗಿದ್ರು ನಮ್ಮ ಅಜ್ಜಿ ಆರಾಮಾಗಿ ಕುತ್ಕೊಂಡಿದ್ರು. ಹೋಗ್ಬಿಟ್ಟು ಬಾಚಿಂಗೆ ಕೊಟ್ಟೆ, ಇವಾಗ ಜಡೆ ಹಾಕ್ಕೊಡ್ತಾ ಇದ್ದಾರೆ. ಏನೋ ಒಂಥರ ಅನ್ನಿಸ್ತಾ ಇತ್ತು ಜಡೆ ಹಾಕ್ಸ್ಕೊಳ್ಳೋವಾಗ. ಇನ್ನು ನಮ್ಮ ಚಿಕ್ಕಪ್ಪ ಕೂಡ ಮೈಸೂರಿಂದ ಬರೋರಿದ್ದರು, ಯಾಕಂದರೆ ಇವತ್ತು ಹಬಿ ಬರ್ತಡೇ ಅಲ್ವಾ. ಸೊ ಹಾಗಾಗಿ ಅವರು ಕೂಡ ಬಂದರು. ಇನ್ನು ಅವ್ರು ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಿರಿ ಜೊತೆ ಆಟ ಆಡ್ತಾ ಇದ್ದಾರೆ. ಬೇಡ ಇಲ್ಲಿ ವಿಡಿಯೋಗೆ ಬಂದ ಸುಂದರ ಈಗ ತಾನೆ ಫ್ರೆಶ್ ಆಗಿ ಪಯಣ ಎಲ್ಲ ಹೇಗಿತ್ತು ಅಂಕಲ್? ಪಯಣ ಬಹಳ ಸುಂದರವಾಗಿತ್ತು. ನಾನು ಫೋನ್ ಮಾಡಿದ್ರೆ ಬರೀ ಗುಜು 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 ಅಂತ ಕೇಳಿಸ್ತಾ ಇದ್ದೀರಾ. ಅಜ್ಜಿ ಮನೆಗೆ ಹೋದಾಗಿಂದ ಒಂದೇ ಒಂದು ನಿಮಿಷ ಸಿರಿನ ಯಾರು ಕೂಡ ಕೆಳಗಡೆ ಮಲಗಿಸೇ ಇಲ್ಲ. ಯಾರಾದರೂ ಒಬ್ಬರು ಎತ್ಕೊಂಡಿರ್ತಿದ್ರು, ಅವಳು ಎದ್ದಳೋದನ್ನ ಕಾಯ್ತಿದ್ರು ಅಂತ ಹೇಳ್ಬೋದು. ಎದ್ದರೆ ಅವ್ರು ತಪ್ಪಿದ್ರು ಇವ್ರು ತಪ್ಪಿದ್ರು ಅವರು ಅನ್ನೋ ಥರ. ಆಮೇಲೆ ಅಪ್ಪು ಕೂಡ ತುಂಬ ಜಾಸ್ತಿ ಮಿಸ್ ಮಾಡ್ಕೊತಾ ಇದ್ದ ಸಿರಿನ, ಯಾಕಂದರೆ ಅಪ್ಪು ಮನೆಯಲ್ಲಿದ್ದಾಗ ಜಾಸ್ತಿ ನೋಡ್ಕೊತಾ ಇರ್ತಾನೆ ಸಿರಿನ. ಬಟ್ ಇಲ್ಲಿ ಎಲ್ಲರೂ ಎತ್ಕೋತಾ ಇರ್ತಾರೆ, ಅಪ್ಪುಗೆ ಒಂದು ಸ್ವಲ್ಪ ಕೂಡ ಚಾನ್ಸ್ ಸಿಕ್ಕೇ ಇಲ್ಲ ಎತ್ಕೊಳ್ಳೋಕ್ಕೆ, ಆಟ ಆಡೋದಕ್ಕೆ ಎಲ್ಲರೂ. ಹಾಗಾಗಿ ಅವನಿಗೆ ತುಂಬ ಮಿಸ್ ಮಾಡ್ಕೊಂಡಂಗೆ ಆಗ್ತಿದ್ದ. ಹಾಗಾಗಿ ಅವಾಗವಾಗ ಬರೋದು, ಮುತ್ತು ಕೊಡೋದು, ಹೋಗೋದು, ಈ ಥರ ಮಾಡೋದು ಪಾಪ ಅವನು. ಇನ್ನು ನಾನು ಮನೆಗೆ ಹೋದ್ಮೇಲೆ ನೀನೇ ಆಟ ಆಡಿಸ್ತೀಯಲ್ಲ ಬಿಡು, ಅಪ್ಪ ಅವ್ರು ಎತ್ಕೊಳ್ಳಿ ಅಂತ ಅಂದ್ಬಿಟ್ಟು ಸಮಾಧಾನ ಮಾಡ್ತಾಯಿದ್ದೆ. ಇವಾಗ ನಮ್ಮ ಚಿಕ್ಕಪ್ಪ ಈ ಥರ ಚೇರ್ ಮೇಲೆ ಕೂರಿಸ್ಕೊಂಡು ಒಂದು ಸ್ವಲ್ಪ ಹಿಂದೆ ಮುಂದೆ ಮೂವ್ ಮಾಡಿದ್ರು. ಅವಳು ಅಷ್ಟಕ್ಕೆ ಫುಲ್ ಜೋರಾಗಿ ನಗ್ತಿದ್ಲು ಅಂತ ಅಂದ್ಬಿಟ್ಟು ಇವಾಗ ವಿಡಿಯೋ ಮಾಡ್ಕೊತೀನಿ ಅಂಕಲ್ ಇನ್ನೊಂದು ಸರಿ ಮಾಡಿ ಅಂತ ಹೇಳಿದೆ. ಅವಾಗ ನಿಲ್ಲಿಸ್ಬಿಟ್ಟು ಈ ಥರ ಚೇರ್ ಮೂವ್ ಮಾಡ್ತಾಯಿದ್ರು. ಬಟ್ ಅವಾಗ ಅವಳು ಸ್ಮೈಲು ಮಾಡ್ತಾಯಿಲ್ಲ, ಏನೂ ಮಾಡ್ತಾಯಿಲ್ಲ, ಸುಮ್ಮನೆ ನಿಂತಿದ್ದಾಳೆ. ನಾನು ಅದೇ ಅನ್ಕೊತಿದ್ದೆ, ವಿಡಿಯೋ ಮಾಡೋದಕ್ಕೆ ಮುಂಚೆ ನೋಡಿ ಎಷ್ಟು ಸ್ಮೈಲ್ ಮಾಡ್ತಿದ್ಲು, ಇವಾಗ ವಿಡಿಯೋನಲ್ಲಿ ಸ್ಮೈಲೇ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಇನ್ನು ನಮ್ಮ ಚಿಕ್ಕಪ್ಪ ಲಾಸ್ಟ್ ಸಿರಿಗೆ 3 months ಇದ್ದಾಗ ಬಂದಿದ್ದು ಪಾಪು ನೋಡೋದಕ್ಕೆ ಅಂತ. ಇನ್ನು ಅದಾದಮೇಲೆ ಇವಾಗಲೇ ನೋಡ್ತಾ ಇರೋದು ಅಲ್ವಾ, ಹಾಗಾಗಿ ಚೆನ್ನಾಗಾಗಿದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಸೊ ಇವಾಗ ಪಾಪುಗೆ ಸ್ನಾನ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ. ಇಲ್ಲಿ ಬಾತ್ರೂಮ್ ಚಿಕ್ಕದಿರೋದ್ರಿಂದ ಒಳಗಡೆ ಈ ಥರ ಕಾಲನ್ನ ಇಟ್ಕೊಂಡು ಸ್ನಾನ ಮಾಡಿಸೋದಕ್ಕೆ ಕಂಫರ್ಟೇಬಲ್ ಆಗಿ ಇರಲ್ಲ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಪಾಪುನ ಹೊರಗಡೆ ಬಟ್ಟೆ ಕಲ್ ಹತ್ರ ಸ್ನಾನ ಮಾಡಿಸ್ತಾ ಇದ್ದಾರೆ. ಇವತ್ತು ತಲೆ ಸ್ನಾನ ಇತ್ತು, ಹಾಗಾಗಿ ಹೊರಗಡೆನೇ ಸ್ನಾನ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ವಿ. ಯಾಕಂದರೆ ಹೊರಗಡೆ ತಲೆ ಸ್ನಾನ ಮಾಡಿಸೋದು ಅಂದರೆ ಸ್ವಲ್ಪ ಈಸಿ ಇರುತ್ತೆ. ಅಲ್ಲೊಂದು ಸ್ವಲ್ಪ ಏನಾದರೂ ಪಾಪು ನಿಗರು ಬಿಟ್ರೂ ಇಟ್ಕೊಳ್ಳೋಕ್ಕಾಗಲ್ಲ, ಇಲ್ಲಾದರೆ ಆರಾಮಾಗಿ ಮಾಡಿಸ್ಬೋದು ಅಂತ ಅಂದ್ಬಿಟ್ಟು ಹೊರಗಡೆನೇ ಮಾಡಿಸ್ತಾ ಇದ್ವಿ. ಅಮ್ಮ ಮಗಲು ಸುಮ್ಮನೆ ಸುಮ್ಮನೆ ಅದೇ ಬಿಸಿ ಹೇಳ್ತಾರೆ, ಬಿಸಿ ಆಯ್ತಾ ನೀರು? ಬೆಚ್ಚಗಿರುತ್ತೆ. ಸೆಕೆಗೂ ಬಿಸಿ ಸ್ನಾನ ಮಕ್ಳು ತಣ್ಣೀರು ಸ್ನಾನ ಮಾಡಿಸ್ಬಾರ್ದ? ಯಾಕೆ? ಅವರು ಸ್ಟ್ರಾಂಗ್ ಆಗ್ಬಿಟ್ಟು ತಂದೆ ತಾಯಿಗೆ ಕುಡಿತಾರಂತೆ. ಆ ಚಿನ್ನೋಗ ತಣ್ಣೀರು ಸ್ನಾನ ಕೋಲ್ಡ್ ಆಗುತ್ತೆ ಅಲ್ವಾ, ಅದಕ್ಕೆ ಊರ್ ಕಡೆ ಹೆಂಗ್ ಸುರಿತಾರೆ ಗೊತ್ತಾ, ಎಷ್ಟು ಬಿಸಿ ಬಿಸಿ ನೀರು ಸುರಿತಾರೆ. ಸೌದೆ ಒಳ್ಳೇದು.
ಅಬ್ಬಿ ಇಲ್ಲಿ ಅಲ್ಲಿ ನಿಂತ್ಕೊಂಡ್ರೆ ಇಲ್ಲಿ ತನಕ ಹೊಡಿತಿರ್ತದ ಅಬೆ. ನೀವು ಯಾರು ಮಾತಾಡ್ಸ್ಬೇಡಿ. ಆಯ್ತು ಆಂಟಿ ನನಗೆ ಫಸ್ಟ್ ಸ್ನಾನ ಮಾಡಿಸಿದ್ದು ಅದಾದ್ಮೇಲೆ ಇವ್ರಿಗೆನಾ ಆಯ್ತು ಆಯ್ತು. ರಾಣಿಗೆ ರಾಣಿ ಮಾಡ್ಸಿರ್ಬೋದು, ಅದ್ರ ಜ್ಞಾಪಕ ಇಲ್ಲ. ನೆಕ್ಸ್ಟ್ ನಂದಾದ್ಮೇಲೆ ರಾಣಿದು ಆದ್ಮೇಲೆ ಸೀರೆ ಉಳ್ದೆ ಇಸ್ಕೊಳ್ತಾಳೆ. ದಬ ಕೂತೀನಿ, ಬೇಗ ನೀರಾಗ ಕೂತೀಯ. ತಲೆಗ ಮೇಲಿಂದ ಇಲ್ಲ ಹಂಗೆ ಇಟ್ಕೊಳ್ಳಿ, ಹಿಂಗೆ ಉಯ್ತೀನಿ, ಹಿಂಗೆ ಉಯ್ಸ್ಕೊಳ್ತಾಳೆ. ನಾನು ಕೈಯಲ್ಲಿ ಇಟ್ಕೊಂಡಂಗೆ ಅಲ್ವಾ. ಹುಷಾರ್ ಗಟ್ಟಿಗೆ ಇಟ್ಕೊಳವ. ಸೀರೆ ನಮ್ಮ ಮಮ್ಮಿ ಬೆನ್ನಲ್ಲೇ ಕವರ್ ಮಾಡ್ಬಿಟ್ಟಿದ್ದೀನಿ. ಅಯ್ಯೋ ಶಶೀರ್ ಬಚ್ 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 ಅಂತ ಆಗ್ತಾ ಇರ್ಬೇಕು. ಆಯ್ತು ಆಯ್ತು ಬಂದೆ. ಹೇಳ್ಬಾರ್ದು, ಕೈ ಎತ್ತಿ ಇಲ್ಲಿ ಹಾಕ್ಬಿಡು ಬೇಗ. ಇಟ್ಕೊಲ್. ಆಯ್ತು, ಈ ಕಾಲ್ ಚೈನ್ಗೆಲ್ಲ ಏನೇನೋ ಲಾಜಿಕ್ಕು. ಒಂದೊಂದು ನಿಜ ಇರುತ್ತೆ, ಒಂದೊಂದು ಸುಳ್ಳು ಇರುತ್ತೆ. ಆಗಿನ ಕಾಲದಲ್ಲೆಲ್ಲ ಸುತ್ಕೊಂಡ್ಬಿಡು. ಒಂದು ಹೋಗ್ರಿ. ಅಷ್ಟೇ ಅಷ್ಟೇ ಅದ. ಇವಾಗ ಸಿರಿ ಬ್ಲಾಸ್ಟ್ ದ ಅನ್ನ ಮಾಡ್ತಾರೆ, ಆಟ ಆಡ್ತಾರೆ. ಶೆಕೆಯಲ್ಲಿ ರಕ್ಷಾ ಹತ್ರ ಆದ್ರೆ ಸುಮ್ಮನೆ ಕೂತಿರ್ತಾನೆ, ಬಾಯಿ ಬಿಟ್ರೆ ಅಂತಾನೆ. ನನ್ನ ಹತ್ರ ಹಿಂಗೆ ನೋಡ್ತಾನೆ, ಬೇಡ ಕಚ್ಬಿಡ್ತಾನೆ. ಇವಾಗ ಬೇಡ ಬೇಡ ಅಂತ ಬೇಡ ತಿಂದಿದ್ದು ಲೇಟು, ಚಲ್ದ. 2 ಗಂಟೆಗೆ ಕಿವಿ ಬೇರೆ ಕೊಟ್ಟು ಕಣ್ಣು ಕಿವಿ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ಅದು ಕಣ್ಣು ದೊಡ್ಡದಾಗಿ ಕಾಣಿಸ್ತಾ ಇದೆ. ಸೊ ನಮ್ಮ ರಕ್ಷು ಹಾಕಿರೋ ಗಿಡಗಳು ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ದಿನ ಆಯಿತು ನೋಡಿ. ಆ್ಯಂಡ್ ಲಾಸ್ಟ್ ಟೈಮ್ ಬಂದಾಗ ಏನೂ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಈ ಸಲ ತೋರಿಸ್ತಾ ಇದ್ದೀನಿ ಹಾಗೆ. ಇದು ನನ್ನ ಫೇವ್ರೆಟ್ ಪ್ಲ್ಯಾಂಟ್. ಬಾ ಹಂಗೆ ಕರ್ಕೊಂಡು. ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು, ಕೆಳಗಡೆ ಹೋಗಿ ವೈಫೈ ಇದೆಯಲ್ಲ ಕನೆಕ್ಷನ್ಸು, ಹಾಗಾಗಿ ಅಪ್ಲೋಡ್ ಮಾಡಿಬಿಟ್ಟು ಬಂದೆ. ಸಿರಿ ಕೂಡ ಅಳ್ತಿದ್ಲು ಅಂತ ಶಿಶಿರ್ ಹೋಗಿ ಕರ್ಕೊಂಬಂದಿದ್ದ. ಇವಾಗ ಮೇಲಕ್ಕೆ ಹೋಗ್ತಾ ಇದ್ದೀವಿ. ಬ್ಲ್ಯಾಕ್ ಕ್ಲೋತ್ಸ್ ಅತ್ತೆ ನಂಗೆ ಜಾಮೂನ್ ಬೇಕು ಹಾಕೊಡಿ. ಅದಿನ್ನೂ ಬಿಸಿನೇ ಆಗಿಲ್ಲ. ಪರವಾಗಿಲ್ಲ, ಬಿಸಿ ಜಾಮೂನ್ ತಿನ್ನಕ್ಕೆ ಇಷ್ಟ. ನಂಗೆ ಕೊಡಲ್ಲ. ಅಭಿ ಬಂದಾಗಲೇ ಅಭಿ ಬಂದ ಮೇಲೆನೆ ಕೊಡು. ಅಭಿ ಮೊಮ್ಮೆ ಸ್ಪೆಷಲ್ ಅಭಿದೆ ತಾನೇ ಬರ್ತಡೆ, ಅವನೇ ಕೊಡ್ಲಿ. ಬರ್ತಡೇ ಹೌದಲ್ವಾ? ಹ್ಯಾಪಿ ಬರ್ತ್ಡೇ ಅಭಿಷೇಕ್ ಬರ್ತಡೆ. ಕರಿ ದಾರನೇ ಕಟ್ಟಿಲ್ಲ ಕತ್ತಿಗೆ.
ಕತ್ತಿ ಎಲ್ಲ ಕಟ್ತಾರ? ಅದೊಂದು ಆ ಥರ ಕೈಗೆ ಕಾಲಿಗೆಲ್ಲ ಕಟ್ಟಿದ್ದೀನಲ್ಲ ಅಂತ ಸುಮ್ಮನಾದೆ. ಅಯ್ಯೋ ಸೊಂಟಕ್ಕೆ ಅದೇ ತರ ಚೈನ್ ತಂದಿದ್ದೀನಿ, ಒತ್ತುತ್ತದು, ಅದಕ್ಕೆ ಹಂಗೆ ಯಾರನ್ನಾದ್ರೂ ಕಟ್ಬಿಡು. ಪಪ್ಪ ಕಟ್ಟಿತ್ತು, ಉದ್ರೋಯ್ತು. ಬಿಡು ನೋಡೆ. ಇವನ್ ಕಾಲ ಹುಡ್ಗಿಗ್ ಮುಖಕ್ಕೆ ಆಗತ್ತೆ. ಈ ಕಡೆ ಬಾರೋ ಗಲೀಜು. ಇವಳು ನೋಡಿ ಹೆಂಗ್ ನೋಡ್ತಾಳೆ ಸುಂದ್ರಿ, 2 ಜುಟ್ಟು ಹಾಕೊಂಡು ಪಿಳಿ 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 ಅಂತ. ಏನವ ನಿಂತೂರಿಂದ ಬಂದಿದ್ಯವ, ನಿಂತೇ ಆಕ್ಚುಲಿ ನಿಂತೂರ್ ಅಂತ ಒಂದು ಐತೆ ತಾನೆ, ಯಾವ್ದೋ ಒಂದು. ಸರಿಮಾ ಈಗ ಹಾಕಿದ್ದು ಅದೇ ಜಾಮೂನ್ ಜಾಮೂನ್ ಊದ್ಕೊಡಿ ವಾಸನೆ ಅಲ್ವೇನೆ. ಜಾಮೂನ್ ನಿಂಗೆ ಕಾಲ್ ಹೊಡಿಯುತ್ತೆ ಕಣು. ಲೇಟಾಗಿ ಸ್ನಾನಕ್ಕೆ ಹೋಗೋರು. ಡೆಕೋರೇಷನ್ ಮಾಡೋದ? ಈ ಸ್ಕ್ಯಾಮೇ ಮಾಡ್ತಾರೆ ಇವರು. ಅದನ್ನೆಲ್ಲ ಬಿಚ್ಚಿ ಹಾಕ್ಬಿಡ. ಎಲ್ಲಿ ಹಾಕ್ಸಿರೋ ಒಳಗ? ನಾನು ಅದೇ ಅನ್ಕೊಂತಾ ಇದ್ದೆ. ಇಷ್ಟೊತ್ತಾದ್ರೂ ಇವನ್ ಸ್ಟಾರ್ಟ್ ಮಾಡಿಲ್ವಲ್ಲ, ಯಾವಾಗ ಮಾಡ್ತಾನೆ ಅಂತ. 5 minutes ಅಷ್ಟೇನಾ? ಸೊ ಸಂಜೆ ಆಗ್ತಾ ಅಲ್ವಾ, ಮಂಜು ಇನ್ನೂ ಏನು ಡೆಕೋರೇಷನ್ ಸ್ಟಾರ್ಟೇ ಮಾಡಿಲ್ವಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ನಾನು ಅಂದ್ಕೊಂಡು ಹಿಂಗೆ ನೋಡೋ ಅಷ್ಟೊತ್ತಿಗಾಗಲೇ ಐಟಮ್ಸ್ ಎಲ್ಲ ಕೂಡ ತೊಗೊಂಬಂದ. ಇವಾಗ ಡೆಕೋರೇಟ್ ಎಲ್ಲ ಮಾಡ್ತಾನೆ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಶಶು ಪಾಪುನ ಎತ್ಕೊಂಡಿದ್ದ ಅಂತ ಅಂದ್ಬಿಟ್ಟು ಒಂದಷ್ಟು ಫೋಟೋಸ್ನೆಲ್ಲ ಕೂಡ ಹಾಗೆ ಕ್ಲಿಕ್ ಮಾಡಿಕೊಂಡೆ. ಇನ್ನು ಪಾಪುಗೆ ಅಂತ ಅಂದ್ಬಿಟ್ಟು ಇವಾಗ ಬಲೂನ್ನ ಊದಿ ಕೊಡ್ತಾ ಇದ್ದಾರೆ. ಅವಳು ಅದನ್ನು ಫುಲ್ ಸರ್ಪ್ರೈಸ್ ಆಗಿ ನೋಡ್ತಾ ಇದ್ಲು. ಅಂದರೆ ಒಂದು ಬಲೂನ್ ಏನು ಕೊಟ್ಟರು ಅಲ್ವಾ ಫಸ್ಟ್ ಸ್ಟಾರ್ಟಿಂಗಲ್ಲಿ, ಚೆನ್ನಾಗಿ ಆಟಾಡ್ತಾ ಇದ್ಲು, ಅದು ಗಾಳಿಗೆ ಹಾರೋಯ್ತು. ಹಾಗಾಗಿ ಇವಾಗ ಇನ್ನೊಂದು ಬಲೂನ್ನ ಊದಿ ಕೊಟ್ಟರು. ಸೊ ಅದನ್ನು ಇಟ್ಕೊಂಡು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ತನಕ ಆಟ ಆಡಿದ್ಲು ಪಾಪು. ಪರವಾಗಿಲ್ಲ. 13 shots 380 ರೂಪಾಯಿ. 13 shots ಎಷ್ಟು ಹೇಳಿ ಮೈಸೂರಲ್ಲಿ ಇದಾಕಂತಾರಲ್ಲ ಸೆಡ್ಡು. ಸೊ ಇಲ್ಲಿ ಮಂಜು ರೆಡಿ ಮಾಡ್ತಾ ಇದ್ದಾನೆ ಡೆಕೋರೇಷನಿಗೆ. ಸ್ಟ್ಯಾಂಡೆಲ್ಲ ಇಟ್ಟು ಎಲ್ಲ ತಯಾರಿ ಮಾಡ್ಕೋತಾ ಇದ್ದಾರೆ. ಶಿಶಿರ್ ಅಪ್ಪು ಅಂತೂ ಬಲೂನ್ ಅಂತ ಅವಾಗೆಲ್ಲ ನಿಂತವನೆ. ಮಂಜು ಯಾವುದಾದ್ರೂ ಆರ್ಡ್ರ್ ಇದ್ರೆ ಮಾಡ್ತೀನೋ? ಅದು ನಾನು ಮಾಡ್ಕೊಂಡು ಹೇಳಿದ್ರೆ ಹೆಂಗೆ? ಅದು ನಾನು ಮಾಡ್ಕೊಂಡು ಹೇಳಿದ್ರೆ ಹೆಂಗೆ? ಯಾವ್ಯಾವ ಥರ ಬರ್ತಡೇ ಡೆಕೋರೇಷನ್ಸು ಎಲ್ಲ ಥರ ನೋಡಿ ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ದಾನೆ. ಕಂಪ್ಲೀಟಾಗಿ ಎಲ್ಲ ಆದಮೇಲೆ ಯಾವ ರೀತಿ ಬಂದಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ಅಪ್ಪು ಅಂತೂ ಅವಾಗಿಂದ ಕಾಟ ಆಡ್ತಾವನೆ, ನಾನು ಮಾಡ್ತೀನಿ ಅಂತ. ಇದೆಲ್ಲಿ ತಗೊಂಡೆ ಮಂಜು ಮಿಷಿನು? ಚಿಕ್ಕಪೇಟೆನ? ಆನ್ಲೈನಾ? ಯಾವ ಥೀಮಲ್ಲಿ ಮಾಡ್ತಿದ್ದೀರಾ? ಯಾವ ಕಲರ್ ಥೀಮಲ್ಲಿ? ಬ್ಲ್ಯಾಕ್ ಆ್ಯಂಡ್ ವೈಟ್. ನೋಡೋಣ ಫೈನಲ್ ಲುಕ್ ಯಾವ ರೀತಿ ಬರುತ್ತೆ ಅಂತ. ಇನ್ನು ಡೆಕೋರೇಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಮಂಜು ಬಲೂನ್ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ರೆ ನಮ್ಮ ಚಿಕ್ಕಪ್ಪ ಕರ್ಕೊಂಡು ಹೋಗಿ ಪಾಪನ ಮಧ್ಯದಲ್ಲಿ ಕೂರಿಸಿದ್ರು. ಅವಳು ಅಷ್ಟು ಬಲೂನ್ಸ್ನ ನೋಡಿ ಸ್ಟಾರ್ಟಿಂಗಲ್ಲಿ ಫುಲ್ಲು ಸ್ಮೈಲ್ ಮಾಡ್ತಾ ಇದ್ಲು, ಆಮೇಲೆ ಅದನ್ನ ಇಟ್ಕೊಳ್ಳೋದಕ್ಕೆ ಹೋಗೋದು. ಸೊ ಈ ರೀತಿಯಾಗೆಲ್ಲ ಮಾಡ್ತಾ ಇದ್ಲು. ಹಾಗಾಗಿ ಆವಾಗ ಒಂದು ಸ್ವಲ್ಪ ವಿಡಿಯೋನ ಕೂಡ ತಗೊಂಡೆ ಮತ್ತು ಒಂದಷ್ಟು ಫೋಟೋಸ್ನ ಕೂಡ ಕ್ಲಿಕ್ ಮಾಡಿಕೊಂಡೆ. ಸೊ ಅದ್ರ ಮಧ್ಯೆ ಅವಳು ಬ್ಲ್ಯಾಕ್ ಆ್ಯಂಡ್ ವೈಟ್ ಡ್ರೆಸ್ ಹಾಕಿರೋದಕ್ಕೂ ಆ ಬ್ಲ್ಯಾಕ್ ಬಲೂನ್ಸ್ಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲೋ ಬಲೂನ್ಸ್ ಜೊತೆ ಆಟಾಡ್ತಾ ಒಂದು ರಬ್ಬರ್ ಬ್ಯಾಂಡ್ ಕೂಡ ಎಲ್ಲೋ ಬಿದ್ದೋಗ್ಬಿಟ್ಟಿತ್ತು.
ಅದಾದಮೇಲೆ ನೀಟಾಗಿ ರೆಡಿ ಮಾಡಿ ತಕ್ಕೊಳ್ಳೋಣ ಪಾಪು ಜೊತೆಗೆ ಒಂದಷ್ಟು ಫೋಟೋಸ್ನ ಅಂತ ಅಂದ್ಕೊಂಡೆ. ಬಟ್ ಅದಾದಮೇಲೆ ಅಲ್ವಾ ಡೆಕೋರೇಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿ ಎಲ್ಲ ಬಲೂನ್ಸ್ನ ರೆಡಿ ಮಾಡ್ಕೊತಾ ಇದ್ರು. ಅದಾದಮೇಲೆ ಫೋಟೋ ತಗೊಳ್ಳೋದಕ್ಕೆ ಆಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಫೋಟೋಸ್ನ ಸ್ಟಾರ್ಟಿಂಗಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೆ, ಅಷ್ಟೇ ಆಗಿದ್ದು. ಅಭಿ ಕೂಡ ಆಫೀಸಿಂದ ಬರೋ ಟೈಮ್ ಆಗಿತ್ತು, ಅದಕ್ಕಾಗಿ ಬೇಗ ರೆಡಿ ಮಾಡ್ತಾ ಇದ್ದಾನೆ ಮಂಜು. ಇವಾಗ ಆಲ್ಮೋಸ್ಟ್ ಈಗ ರೆಡಿ ಆಗಿದೆ. ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಸೊ ಫೈನಲ್ ಔಟ್ಲುಕ್ ಯಾವ ರೀತಿ ಇದೆ ಅಂತ ನೋಡ್ಬೋದು ನೀವು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಸೊ ನಿಮಗೇನಾದರೂ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಬೇಕು, ಒಂದು ಸಿಂಪಲ್ ಎಲಿಗೆಂಟಾಗಿ ನೀವು ಕೂಡ ಈ ರೀತಿಯಾಗಿ ಬರ್ತ್ಡೇ ಡೆಕೋರೇಷನ್ ಎಲ್ಲ ಮಾಡಿಸ್ಕೋಬೇಕು ಅಂತ ಅಂದರೆ ಡ್ರೀಮ್ ಲ್ಯಾಂಡ್ ಇವೆಂಟ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಮಂಜುದು. ಸೊ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ರೈಸ್ ಡೀಟೇಲ್ಸ್ ಎಲ್ಲ ನಿಮಗೆ ಮಂಜು ಶೇರ್ ಮಾಡ್ಕೊಳ್ತಾನೆ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನಗಂತೂ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಫೈನಲ್ ಔಟ್ಲುಕ್ ಯಾವ ರೀತಿ ಬಂದಿದೆ ಅಂತ ನೀವೇ ನೋಡ್ಬೋದು.